ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಮಂಜು ಅಂತೇಳಿ. ಮಂಜು, ಇಲ್ಲಿ ಆಯುರ್ಮಠಮಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಏನು ಕೆಲಸ ಮಾಡ್ಕೊಂಡಿದ್ದೀರಾ? ನಾನು ಒಂದು 9 ವರ್ಷದಿಂದ ಇಲ್ಲಿ ಥೆರಪಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. 9 ವರ್ಷನಾ? ಯಾವ ಥೆರಪಿಸ್ಟ್ ಆಗಿ? ಇದು ಮಸಾಜ್ ಥೆರಪಿ, ಮರ್ಮ ಥೆರಪಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. 9 ವರ್ಷದಿಂದ. ನೀವು ಮೊದಲು ಅದಕ್ಕಿಂತ ಮುಂಚೆನೂ ಕಲ್ತಿದ್ರಾ ಈ ಆಯುರ್ವೇದ ಇಲ್ಲ ಮರ್ಮ ಚಿಕಿತ್ಸೆ ಏನಾದ್ರು ಕಲ್ತಿದ್ರಾ? ಇಲ್ಲ ಸರ್, ಎಲ್ಲ ಇಲ್ಲೇ ಬಂದು ನಾನು ಕಲ್ತಿರೋದು. ಹಾಂ. ಎಲ್ಲಿ ಹೆಂಗೆ ಇಲ್ಲಿಂದ ಶುರುವಾದ ಹೆಂಗೆ ಎಲ್ಲೇನು ಮಾಡಿದ್ರಿ? 9 ವರ್ಷದಲ್ಲಿ ಏನೇನು ಕಲ್ತ್ರಿ? ನಾನು ಫಸ್ಟ್ ಬಂದಾಗ ಇಲ್ಲಿ ನನಗೇನೂ ಗೊತ್ತಿರಲಿಲ್ಲ. ಬಂದಾದಮೇಲೆ ಡಾಕ್ಟರ್ ಮನೋಬಿ ಮೆನನ್ ಸರ್ ಅವ್ರನ್ನ ಪರಿಚಯ ಆಯಿತು. ಬಂದ ತಕ್ಷಣ ಏನು ಎತ್ತ ಅಂತೆಲ್ಲ ಕೇಳಿಕೊಂಡ್ರು. ಹಿಂಗಿರಬೇಕು, ಮತ್ತು ಪೇಷಂಟ್ಗಳು ಯಾವುದೇ ಭೇದ ಭಾವ ಏನು ಇಟ್ಕೋಬಾರ್ದು ಅಂತ ಹೇಳ್ಕೊಟ್ರು. ಆಯಿತು ಸರ್ ಅಂತ ಹೇಳಿದೆ. ಅದಾದಮೇಲೆ ನನಗೆ ಪ್ರತಿಯೊಂದು ಮೂಮೆಂಟು, ನರ್ವಸಸ್ ಮೇಲೆ ಯಾವ್ಯಾವ ರೀತಿ ಮಾಡಬೇಕು ಪ್ರತಿಯೊಂದು ಅದ್ರ ಬಗ್ಗೆ ಹೇಳ್ಕೊಟ್ರು ಸರ್. ಅಂದರೆ ನೀವು ಇಲ್ಲಿ ಸುಮಾರು ಈ 9 ವರ್ಷದಲ್ಲಿ ಎಷ್ಟು ಪೇಷಂಟ್ಗಳಿಗೆ ಚಿಕಿತ್ಸೆ ಕೊಟ್ಟಿರ್ಬೋದು? ಸುಮಾರು ಒಂದು 2 ರಿಂದ 3 ಸಾವಿರ ಪೇಷಂಟ್ ಇರ್ಬೋದು ಸರ್. 3,000ಕ್ಕಿಂತ ಹೆಚ್ಚು ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಟ್ಟಿರೋ ಅನುಭವ ನಿಮಗಿದೆ. ಹೌದು ಸರ್. ಯಾವ್ಯಾವ ರೀತಿಯಲ್ಲಿರೋ ಪೇಷಂಟ್ಸ್ನ ನೋಡಿದ್ದೀರಾ? ಬ್ಯಾಕ್ ಪೇನು, ಸ್ಲೀಪ್ ಡಿಸ್ಕು, ಸ್ಟ್ರೋಕು ಮತ್ತು ಸೋರಿಯಸಸ್ಸು, ಹಲವಾರು ರೀತಿ ಪೇಷಂಟ್ಗಳಿಗೆಲ್ಲ ಆ ಥರದ್ದೆಲ್ಲ. ಈ ಕಾಯಿಲೆಗಳೆಲ್ಲ ಇಂಗ್ಲೀಷ್ ಔಷಧಿಯಲ್ಲಿ ಅಷ್ಟು ಬೇಗ ಗುಣ ಆಗಲ್ಲ ಅಂತಾರೆ, ಇಲ್ಲ ಸರ್ಜರಿ ಹೇಳ್ತಾರೆ. ಈ ಆಯುರ್ಮಠಮಲ್ಲಿರೋಂಥ ಮರ್ಮ ಚಿಕಿತ್ಸೆ ಇಲ್ಲ ಪಂಚಕರ್ಮ ಟ್ರೀಟ್ಮೆಂಟಲ್ಲಿ ಸರಿ ಹೋಗುತ್ತೆ ಅನ್ನೋದು ನಿಜಾನಾ? ಹೌದು ಸರ್. ತುಂಬ ಜನ 99% ಆಲ್ರೆಡಿ ಎಲ್ಲ ಚೆನ್ನಾಗಿರೋರೇ ಇರೋರು ಸರ್. ಹೌದಾ? ಹೌದು ಸರ್. ಹೇಗೆ ಹೇಳ್ತೀರಾ ಅವರು ಚೆನ್ನಾಗಿದ್ದಾರೆ ಅಂತ? ಅಂದರೆ ಕೆಲವು ಪೇಷಂಟ್ಗಳು ಬಂದು ತೋರಿಸ್ಕೊಂಡು ಹೋಗ್ಬೇಕಾದ್ರೆ 2ನೇ ಸರಿ ಫಾಲೋಅಪ್ ಬಂದವರು ಹೇಳ್ತಾರೆ ಸರ್, ಆಲ್ಮೋಸ್ಟ್ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊತಾರೆ. ತುಂಬ ಕ್ರಿಟಿಕಲ್ ಆಗಿರೋ ಕೇಸ್ಗಳಂದ್ರೆ ಯಾವ ಥರ ನೋಡಿದ್ದೀರಾ? ಸರ್, ಸ್ಟ್ರೋಕು ಏನೇನಾಗಿರುತ್ತೆ ಅವ್ರಿಗೆ ಸಮಸ್ಯೆ? ಕಂಪ್ಲೀಟು ಒಂದು ಭಾಗ ಸ್ಪರ್ಶನೇ ಇರಲ್ಲ. ಅದರಂತಲ್ಲಿ ಒಂದು 2-3 ಪೇಷಂಟ್ ಮಾತ್ರ ಕಂಪ್ಲೀಟು ಇಲ್ಲಿ ತೊಗೊಂಡು 20-25 ದಿನಗಳಲ್ಲೇ ಬೇಗ ರಿಕವರ್ ಆಗಿರೋರ್ನು ನೋಡಿದ್ದೀನಿ ಸರ್. ಕೆಲವರು 1-2-3 ಜನ, ತುಂಬ ಜನ ನಿಧಾನವಾಗಿ ಆಗ್ತಾ ಇರೋರ್ನು ನೋಡಿದ್ದೀನಿ ಸರ್. ಬಟ್ ಅಂದರೆ ಸ್ಟ್ರೋಕ್ ಆಗಿರೋ ಕೇಸ್ಗಳು ಫುಲ್ ಆಗಿರೋದು ನೋಡಿದ್ದೀರಾ ಕಂಪ್ಲೀಟು? ಹೌದು ಸರ್. ಅದು ನಾವು ಅಂದರೆ ನಮಗೆ ಫಸ್ಟ್ ಮಾಡಿದಾಗ ಪರವಾಗಿಲ್ಲ ಅಂತ ಹೇಳಿರ್ತಾರೆ, ಮತ್ತೆ ಹೋಗ್ತಾ ಚೆನ್ನಾಗಿದ್ದೀನಿ ಅಂತ ಹೇಳಿರ್ತಾರೆ. ಹೌದು. ನಿಮಗೆ ಪೇಷಂಟ್ಸ್ ಎಲ್ಲ ಕಾಲ್ ಮಾಡಿ ಮಾತಾಡ್ತಾ ಇರ್ತಾರಾ? ಕೆಲವ್ರು ಮಾಡ್ತಾರೆ ಸರ್, ಕೆಲವರು. ಸರಿ. ಅದು ಬಿಟ್ಟರೆ ಬೆನ್ನೋವು ಅಂತೇಳಿ ಎಷ್ಟು ಕಷ್ಟದಲ್ಲಿ ಬಂದಿರೋರು ನೋಡಿದ್ದೀರಾ ಇಲ್ಲಿ? ತುಂಬ ಅಂದರೆ ಎದ್ದು ನಡೆಯೋಕ್ಕಾಗದೇ ಇರೋ ರೀತಿ ಬಾಡಿ ಕಂಪ್ಲೀಟ್ ಕ್ರಾಸ್ ಆಗಿರೋರು ಪ್ರತಿಯೊಬ್ಬರು ತುಂಬ ಜನ ನೋಡಿದ್ದೀನಿ ಸರ್. ಆಲ್ಮೋಸ್ಟ್ 80% ಎಲ್ಲ ಬರೀ ಬ್ಯಾಕ್ ಪೇನ್ ಅವರೇ ತುಂಬ ಜಾಸ್ತಿ ಬರೋದು. ಇಲ್ಲಿ ಆಯುರ್ಮಠಮ್ ಹೆಸರುವಾಸಿ ಇರೋದೇ ಬೆನ್ನೋವಿಗೆ, ಮಂಡಿ ನೋವಿಗೆ, ಸ್ಟ್ರೋಕ್ಗೆ ಅಂತ ಕೇಳ್ಬಿಟ್ಟಿದ್ದೀವಿ. ಸೊ ಅದರಲ್ಲಿ ಬೆನ್ನೋವು ಅಂತ ಹೇಳಿದಾಗ ಬೆಂಡ್ ಆಗಿರೋದು ಇಂಥ ಕೇಸ್ಗಳೆಲ್ಲ ಅಷ್ಟೊಂದು ಕ್ರಿಟಿಕಲ್ ಕೇಸ್ಗಳೆಲ್ಲ ಎಷ್ಟು ದಿನದಲ್ಲಿ ರಿಕವರ್ ಆಗಿದ್ದಾರೆ? ಒಂದು 10 ಡೇಸಲ್ಲೆಲ್ಲ ಆಲ್ಮೋಸ್ಟ್ 80% ಎಲ್ಲ ರಿಕವರ್ಮೆಂಟ್ ಕಂಡಿದ್ದಾರೆ ಸರ್. ಅಂದರೆ ಫುಲ್ಲು ಚೆನ್ನಾಗಾಗಿ ನನಗೆಲ್ಲ ನೋವು ಹೋಗಿದೆ, ಆಲ್ಮೋಸ್ಟ್ 80% ಎಲ್ಲ ಚೆನ್ನಾಗಿದ್ದೀನಿ ಅಂತ, 70-80% ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಸೊ ನಿಮಗೆ ಈ ವಿದ್ಯೆ ಕಲ್ತಿದ್ರಿಂದ ಇವತ್ತು ಏನು ಅನ್ನಿಸ್ತಾ ಇದೆ? ಮುಂಚೆ ಯಾವಾಗಾರು ಇದು ಕಲಿಯೋಕೆ ಕಷ್ಟ ಅನ್ನಿಸ್ತಾಯ್ತಾ? ಬಂದಾಗ ನನಗೆ ಅದ್ರ ಬಗ್ಗೆನೇ ಅದರ ಅನುಭವನೇ ಇರಲಿಲ್ಲ. ಬಂದಿಲ್ಲಿ ಬಂದಮೇಲೆ ಮಾಡ್ತಾ ಒಂದು ಸ್ವಲ್ಪ ಮನಸ್ಸು ಯಾವ ಈ ಥರದ್ದು ಕಲಿಬೇಕು, ಈ ರೀತಿ ಮಾಡ್ಕೊಂಡು ಹೋದ್ರೆ ಒಂಥರ ಮನಃಶಾಂತಿ ಅನ್ನೋ ಭಾವನೆಗಳು ತುಂಬ ಖುಷಿ. ಈ ರೋಗಿಗಳಲ್ಲಿ ತುಂಬ ನೋವಲ್ಲಿ ಬಂದಿರ್ತಾರೆ, ಅವಾಗ ನಿಮಗೆ ಅವರು ಟ್ರೀಟ್ಮೆಂಟ್ ಮಾಡೋಕ್ಕೆ ಬಿಡ್ತಾರೆ ನಿಮ್ಮನ್ನು? ತುಂಬ ಕಷ್ಟವಾಗುತ್ತೆ ಕೆಲವು ಕಡೆ. ಅವಾಗೆಲ್ಲ ಹೇಳ್ತಾ ಕೈ ಆ ಕಡೆ ಈ ಕಡೆ ಎಲ್ಲ ಅನುಸರಿಸ್ಕೊಂಡು ಥೆರಪಿಸ್ಟ್ಗಳೆಲ್ಲ ಮಾತಾಡಿಕೊಂಡು. ಅಂದರೆ ಹೆಂಗೆ ಪೇಷಂಟ್ ಹೆಂಗೆ ಒಪ್ಪಿಸ್ತಿರೋರು? ತುಂಬ ನೋವಿದ್ರೆ ಒದ್ದಾಡೋಕ್ಕಾಗ್ತಾರಲ್ಲ. ಇಂಗ್ಲೀಷ್ ಔಷಧಿಯಲ್ಲಾದರೆ ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಬಿಟ್ಟು ಸರಿ ಮಾಡ್ತಾರೆ. ಇಲ್ಲಿ ನೀವು ಪೇಯ್ನ್ ಕಿಲ್ಲರು ಕೊಡಲ್ಲ ಅನಿಸುತ್ತೆ. ಸೊ ಪೇಷಂಟು ಜ್ಞಾನದಲ್ಲೇ ಇರಿಸ್ಕೊಂಡು ಆ ಥರ ನೋವಾಗಂಗೆ ಮಾಡುವಾಗ ಪೇಷಂಟ್ ರೆಸ್ಪಾಂಡ್ ಮಾಡ್ತಾರೆ? ಕೆಲವರು ಎಲ್ಲ ಆಲ್ಮೋಸ್ಟ್ ಮಾಡ್ತಾರೆ. ಕೆಲವರು ತುಂಬ ಕಷ್ಟಪಟ್ಟವರು ಒಂದು ಸ್ವಲ್ಪ ಬಾಯ್ ಬಡಿತಾರೆ, ಇದು ಮಾಡ್ಕೋತಾರೆ, ಆದ್ರೂ ಒಂದು ಸ್ವಲ್ಪ ಸಹಿಸ್ಕೋತಾರೆ ಸರ್. ಆಮೇಲೆ ನೀವೇ ಸಮಾಧಾನ ಮಾಡಿ ಹೇಳರ್ಥ ಮಾಡಿಸಿ, ಒಟ್ಟಿನಲ್ಲಿ ಆಗಲ್ಲ ಅನ್ನೋರ್ನು ಬಿಡಲ್ಲ, ಟ್ರೀಟ್ಮೆಂಟ್ ಮಾಡಲೇಬೇಕಲ್ವ ಸರ್. ಖುಷಿ ಅಲ್ವಾ? ಮ್ಯಾನೇಜ್ಮೆಂಟ್ ಕೊಟ್ಟಿರೋ ಡೈರೆಕ್ಷನ್ ಅದು ಮಾಡಲೇಬೇಕು ಅನ್ನೋದು, ಮಾಡಲೇಬೇಕು, ಅವ್ರು ಚೆನ್ನಾಗಿ ಆಗಬೇಕು ಅನ್ನೋದೊಂದು ಭಾವನೆ ಇದು ಕೊಟ್ಟಿರ್ತಾರಲ್ಲ ಸರ್, ಭರವಸೆನ. ಇಲ್ಲಿ ಬರೀ ನೀವು ಹೇಳೋ ಮರ್ಮ ಚಿಕಿತ್ಸೆ ಮಾತ್ರ ಮಾಡ್ತಾರಾ, ಇಲ್ಲ ಅದರ ಜೊತೆಗೆ ಔಷಧೋಪಚಾರ, ದಿನ ಕನ್ಸಲ್ಟೇಷನ್, ಡಾಕ್ಟ್ರ್ ಭೇಟಿ ಮಾಡೋದು, ಮತ್ತು ಅವ್ರಿಗೆ ಆಹಾರದಲ್ಲಿ ಪದ್ಧತಿಗಳು ಕೊಡೋದು, ಅದೆಲ್ಲ ಒಟ್ಟಿಗೆ ಇರುತ್ತಾ? ಅದರಿಂದ ಕಮ್ಮಿ ಆಗುತ್ತೆ, ಇಲ್ಲ ಬರೀ ಮರ್ಮ ಚಿಕಿತ್ಸೆ ಮಾಡೋದ್ರಿಂದ ಕಮ್ಮಿ ಆಗುತ್ತೆ? ಚಿಕಿತ್ಸೆ ಅಂತ ಒಂದು ಬರಲ್ಲ, ಡಾಕ್ಟರ್ ಕನ್ಸಲ್ಟೇಷನ್ ಆಗ್ಬೋದು, ಮತ್ತು ಮೆಡಿಷನ್ ಆಗ್ಬೋದು, ಡೈಲಿ ಮೆಡಿಷನ್ ಡಯಟ್ ಇರ್ಬೋದು, ಪ್ರತಿಯೊಂದು ಇಂಪಾರ್ಟೆಂಟೇ ಆಗುತ್ತೆ. ಫಸ್ಟು ಥೆರಪಿ ಅಂತ ಬಂದಾಗ ಮಸಾಜ್ ಸರ್ಕ್ಯುಲೇಷನ್ನು,
ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಡಾಕ್ಟರ್ ಅಂದ್ರೆ ನೀವು ಮಸಾಜ್ ಮಾಡುವಾಗ ಬಾಡಿ ಫಸ್ಟ್ ಹೆಂಗಿರುತ್ತೆ ಆಮೇಲೆ ಹೆಂಗಿರುತ್ತೆ ಪೇಷಂಟು? ಫಸ್ಟ್ ಬಂದಾಗ ಅವರು ಕೆಲವು ಜನ ಎಲ್ಲ ಬೆಂಡ್ ಆಗಿರ್ತಾರೆ, ಕೆಲವರು ಕ್ರಾಸ್ ಆಗಿರ್ತಾರೆ. ಅದರಿಂದ ಮಾಡ್ತಾ 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 ಮಸಾಜ್ ಮಾಡ್ತಾ ಏನಾಗುತ್ತೆ ಬಾಡಿ ಸ್ಟ್ರೈಟ್ ಆಗಿ ವಾಕ್ ಮಾಡ್ತಾರೆ, ಕಾಲ್ದು ಏರುಪೇರು ಇರ್ತದೆ ತುಂಬಾ ಇದೆಲ್ಲ ನಮಗೆ ಒಂದು 10 ದಿನದಲ್ಲಿ ವ್ಯತ್ಯಾಸ ಕಾಣುತ್ತೆ ಸರ್. ತುಂಬಾ ಕ್ರಿಟಿಕಲ್ ಅವ್ರಿಗೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಬರೀ ಬ್ಯಾಕ್ ಪೇನ್, ಸ್ಲಿಪ್ ಡಿಸ್ಕ್ ಆ ಥರ ಇರೋರಿಗೆಲ್ಲ ಆಲ್ಮೋಸ್ಟ್ ಚೆನ್ನಾಗಿ ನಡೀತವೆ. ಏನೇನು ಟ್ರೀಟ್ಮೆಂಟ್ಗಳು ಕೊಡ್ತೀರಾ ಇಲ್ಲಿ? ಮರ್ಮ ಚಿಕಿತ್ಸೆ ಅಂದ್ರೆ ಮಸಾಜ್ ಅಂತ ಹೇಳಿದ್ರಿ, ಅದು ಬಿಟ್ರೆ ಬೇರೆ ಏನೇನು ಟ್ರೀಟ್ಮೆಂಟ್ಗಳು ಇರುತ್ತೆ? ಪಂಚಕರ್ಮ ಟ್ರೀಟ್ಮೆಂಟ್ ಇರುತ್ತೆ. ಏನೇನು ಅದರಲ್ಲಿ ನವರಕಿಲಿ, ಮುದಿರ, ಎಲೆಕೆರಿ, ಮತ್ತೆ ಶಿರೋಧಾರ, ಶಿರೋವಸ್ತಿ, ತಲಪೊದಿಚಿಲ್, ಕಟಿಬಸ್ತಿ ಅಂತ ಹೋಲ್ ಸ್ಪೈನ್ ವಸ್ತಿ, ಇದೇ ರೀತಿ ಹಲವಾರು ಟ್ರೀಟ್ಮೆಂಟ್ಗಳಿರ್ತವೆ. ಈ ಕಣ್ಣಿಗೆ ಇರೋ ಸಮಸ್ಯೆಗಳಿಗೂ ಇಲ್ಲಿ ಚಿಕಿತ್ಸೆ ಕೊಡ್ತಾರಾ? ಹೌದು ಸರ್, ನೇತ್ರ ತರ್ಪಣ ಅಂತ ಇರುತ್ತೆ. ಅಂದ್ರೆ ನೀವು ಯಾವುದಾದ್ರೂ ನೋಡಿದ್ದೀರಾ ಕಣ್ಣು ಹೋಗಿರೋರಿಗೆ ಕಣ್ಣು ವಾಪಸ್ ಬಂದಿರೋದು, ಈ ಥರದ್ದು ಚಾನ್ಸಸ್ ಏನಾದರೂ ನೋಡಿದ್ದೀರಾ ಪೇಷಂಟಲ್ಲಿ? ನೋಡಿದ್ದೀನಿ, ಪರವಾಗಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಟೈಮ್ ಬಂದು ಡಾಕ್ಟರ್ ಕನ್ಸಲ್ಟೇಷನ್ ಮಾಡೋದ್ರಿಂದ ಅದು ಅವರು ಡಾಕ್ಟರ್ ಒಂದು ಮಾತಾಡ್ಕೊಳ್ತಾರೆ ಸರ್. ಓಕೆ, ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಬಗ್ಗೆ? ಇದೊಂದು ವಿಡಿಯೋ ಮಾಡ್ತಾ ಇರೋದು ಆಯುರ್ಮಠಮಿಂದ ಎಲ್ಲ ಸ್ಟಾಫ್ಗಳದ್ದು ಏನಿದೆ ಅಭಿಪ್ರಾಯ, ಅವರ ಅನುಭವಗಳೇನಿದೆ ಅಂತೇಳಿ ಒಂದು ಕತೆ ಥರ ಮಾಡೋದ ಅಂತೇಳಿ ಈ ವಿಡಿಯೋ ಮಾಡ್ತಾ ಇರೋದು. ನಿಮಗೆ ಈ ವಿಡಿಯೋ ನೋಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರು ಅಲೋಪತಿ ಹಾಸ್ಪಿಟ್ಲಿಗೆ ಹೋಗ್ಬಿಡಿ ಅಂತ ಹೇಳಲ್ಲ, ತುಂಬ ಕ್ರಿಟಿಕಲ್ ಅಂತ ಬಂದಾಗ ಹೋಗಲೇಬೇಕು. ಬಟ್ ಯಾವುದೇ ರೀತಿ ಆಪ್ರೇಷನ್ ಮಾಡಿಸ್ಕೊಳ್ದೆ ಬ್ಯಾಕ್ ಪೇನು, ಸ್ಲಿಪ್ ಡಿಸ್ಕು ಈ ರೀತಿ ಇರೋರಿಗೆ ತುಂಬ ತೊಂದರೆ, ಫಸ್ಟು ಆಯುರ್ವೇದಕ್ಕೆ ಅನುಮತಿ ಕೊಡಿ. ಆಯುರ್ಮಠಮಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ಅಂದರೆ ಎಷ್ಟು ದಿನದ್ದು ಮಿನಿಮಮ್ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದು ಡಾಕ್ಟರ್ಸ್ ಎಲ್ಲ ನಿಮಗೆ ಗೈಡ್ ಮಾಡೋದು? ನಮಗೆಲ್ಲ ಅಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ಎಷ್ಟು ದಿವಸ ಬೇಕು ಅನ್ನೋದು ಅವರು ಸಜೆಷನ್ ಮಾಡಿ ನಮಗೆ ಚಾರ್ಟ್ ಕೊಡ್ತಾರೆ. ಅದ್ರ ಮುಖಾಂತರ ಅಲ್ಲಿ ಏನು ಟ್ರೀಟ್ಮೆಂಟ್ ಇರುತ್ತೆ ಅದು ನಾವು ಮಾಡ್ಕೊಡ್ತೀವಿ. ಅಂದರೆ ಇಲ್ಲಿ ಟ್ರೀಟ್ಮೆಂಟ್ ಮಾಡುವಾಗ ರೆಸ್ಟ್ ತುಂಬ ಇಂಪಾರ್ಟೆಂಟು, ಔಷಧಿ ತಗೊಳ್ಳೇಬೇಕು ಅಂತಾರೆ. ಏನಕ್ಕೋಸ್ಕರ ಅದನ್ನು ಹೇಳ್ತಾರೆ? ಯಾಕೆಂದರೆ ಸರ್ ಅದು ಬಾಡಿ ಎಲ್ಲ ನಾವು ಕಂಪ್ಲೀಟು ಮಸಲ್ಸ್ ಎಲ್ಲ ಲೂಸ್ ಮಾಡಿಬಿಡ್ತೀವಿ. ಅಂದರೆ ಸ್ಟಿಫ್ನೆಸ್ ಕಲ್ ಥರ ಇರೋದನ್ನೆಲ್ಲ ಬಾಡಿ ಎಲ್ಲ ಕಂಪ್ಲೀಟ್ ಲೂಸ್ ಮಾಡಿದಾಗ ಬಗ್ಗೆ ಮಾಡಿ ಎದ್ದಾಗ ಏನಾಗುತ್ತೆ ಮತ್ತೆ ಅದು ಕಂಪ್ರೆಸ್ ಆಗೋ ಮೂವ್ಮೆಂಟ್ ಇರುತ್ತೆ, ಮತ್ತೆ ಎಲ್ಲರೂ ನಮ್ಗೆ ಲಾಕ್ ಆಗ್ಬೋದು, ಮತ್ತೆ ಬಾಡಿ ಅದ್ರ ಮುಖಾಂತರ ಅದು ರೆಸ್ಟ್ ಮಾಡಿದಾಗ ಬಾಡಿ ಮತ್ತೆ ಸ್ಟಿಫ್ನೆಸ್ ಆಗೋಂಥ ಟ್ರೀಟ್ಮೆಂಟನ್ನು ಇಲ್ಲೇ ಕೊಟ್ಟಿರ್ತೀವಿ. ಬಾಡಿ ಲೂಸ್ ಮಾಡಿ ಮತ್ತೆ ಮಸಲ್ ಸ್ಟ್ರೆಂತ್ ಮಾಡೋಕ್ಕೆ ಮತ್ತೆ ಟ್ರೀಟ್ಮೆಂಟನ್ನು ಕೊಟ್ಟಿರ್ತೀವಿ. ಎಲ್ಲ ಕರೆಕ್ಷನ್ ಮಾಡಿ ನಮ್ಮ ಸರ್ರು ಎಲ್ಲ ರೀತಿ ಮಾಡಿದಾಗ ಮತ್ತೆ ಅದು ರೆಸ್ಟ್ ಮಾಡಿದಾಗ್ಲೇ ಅದು ಬಾಡಿ ಎಲ್ಲ ರಿಕವರ್ಮೆಂಟ್ ಆಗೋದು, ಬಾಡಿ ಅಲೈನ್ಮೆಂಟ್ ಕರೆಕ್ಟಾಗಿ ಇರೋಕೆ ಅಂತ ಹೇಳೋದು. ಅಂದರೆ ಇಲ್ಲಿ ಒಂದು ತಮಾಷೆ ಕೇಳಿದ್ದೀವಿ, ಅಂದರೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ 1 ಇಂಚು ಜಾಸ್ತಿ ಆಗ್ತಾರೆ ಅಂತ. ಏನಕ್ಕೋಸ್ಕರ ಹತ್ರ ಹೇಳ್ತಾರೆ? ಅಂದರೆ ಫುಡ್ಡಲ್ಲಿ ವ್ಯತ್ಯಾಸ ಇರ್ಬೋದು ಅಂತ ಹೇಳೋದು. ಅಲ್ಲ, ಯಾವುದೋ ಒಂದು ಕರೆಕ್ಷನ್ ಅನ್ನೋ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಅದರಲ್ಲಿ ಫುಲ್ ಕಂಪ್ಲೀಟ್ ಬಾಡಿನ ಸ್ಟ್ರೆಚ್ ಮಾಡಿ 1 ಇಂಚು ಜಾಸ್ತಿ ಆಗೋಂಥ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಅದೇನದು ಕರೆಕ್ಷನ್ ಅಂದರೆ ಏನು, ಹೇಗೆ ಮಾಡೋದು, ಹೇಗೆ ಯಾರು ಮಾಡೋದು? ಕರೆಕ್ಷನ್ ಅಂತಂದರೆ ಡಾಕ್ಟರ್ ಮನು ಸರ್ ಅನ್ನೋರು ಇದ್ದಾರೆ, ಅವ್ರು ನಮ್ಮ ಡಾಕ್ಟ್ರು. ಅವರು 4 ಜನ 4 ಭಾಗದಲ್ಲಿ ಕಾಲು ಕೈ ಹಿಡ್ಕೊಂಡು ಎಳಿಬೇಕಾದ್ರೆ ಸ್ಪೈನಲ್ಲಿ ಪ್ರೆಸ್ ಮಾಡಿ ಎಲ್ಲ ಲೆವೆಲ್ ಮಾಡುವಂಥ ಚಿಕಿತ್ಸಾ ರೀತಿ. ಅಂದರೆ ಅವರ ಬಾಡಿದ ಅಲೈನ್ಮೆಂಟ್ ಎಲ್ಲ ಸರಿ ಮಾಡಿ ತೆಗೆಯುವಂಥದ್ದು. ಸೊ ನೀವು ಈ ವಿಡಿಯೋ ನೋಡೋರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು ಸರ್. ಅಂದರೆ ನೀವು 9 ವರ್ಷದಿಂದ ಯಾಕಿಲ್ಲೇ ಇದ್ದೀರಾ, ಬೇರೆ ಎಲ್ಲೋ ಕೆಲಸ ಹುಡುಕಿಲ್ವಾ? ಇಲ್ಲಿ ಎಲ್ಲಾ ರೀತಿ ಅನುಕೂಲ ಇರೋದ್ರಿಂದ ನಾವು ತುಂಬಾ ಖುಷಿ ಪಡ್ಬೇಕಲ್ವಾ ಸರ್. ಕಲಿಕೆ ಕೂಡ ಹೊಸ ರೀತಿ ಕಲಿಕೆ, ಒಳ್ಳೆ ಅನುಭವ ಅಂದ್ರೆ ಪ್ರತಿಯೊಬ್ಬರ ನೋವು ದುಃಖಗಳೆಲ್ಲ ಇಲ್ಲೇ ಇರ್ಬೇಕಾದ್ರೆ ಅದನ್ನ ಸರಿ ಮಾಡಿ ಹೋಗುವಂತ ಜಾಗ ಆದ್ರಿಂದ ನಾವು ಪ್ರತಿಯೊಂದನ್ನು ದುಡ್ಡಿಗಿಂತ ಹೆಚ್ಚಾಗಿ ರೋಗಿಗಳಲ್ಲಿ ಕಾಣುವಂತ ರೋಗ ನಿವಾರಣೆನೇ ಹೆಚ್ಚು ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು. ಆಗ್ಲಿ ಮಂಜು, ಥ್ಯಾಂಕ್ ಯು ಸೊ ಮಚ್.